ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ನೋಡೋಣ ಆಂಧ್ರ ಸ್ಟೈಲ್ ಗೋಂಗೂರ ಕಾರಂ. ನಾನು ತೋರಿಸೋ ವಿಧಾನದಲ್ಲಿ ಒಂದು ಸಲ ಗೋಂಗೂರ ಸೊಪ್ಪು ಉಪಯೋಗಿಸ್ಕೊಂಡು ಗೋಂಗೂರ ಕಾರಂ ಮಾಡಿ ಒಂದೊಂದು ತುತ್ತು ಅಮೃತಕ್ಕೆ ಸಮಾನ, ಅಷ್ಟೊಂದು ಚೆನ್ನಾಗಿರುತ್ತೆ. ಬೆರಳು ಚೀಪುವಷ್ಟು ರುಚಿಯಾದ ಗೋಂಗೂರ ಕಾರಂ ಒಂದು ಸಲ ನಾನು ತೋರಿಸೋ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಗೋಂಗೂರ ಕಾರಂ ಅನ್ನೋದು ಆಂಧ್ರ ಪ್ರದೇಶದ ಒಂದು ಬಹಳ ಪ್ರಸಿದ್ಧವಾದ ಚಟ್ನಿ. ಇದರ ವಿಶೇಷತೆ ಅಂದರೆ ಗೋಂಗೂರ ಸೊಪ್ಪಿನ ಸಹಜ ಹುಳಿ, ರುಚಿ ಮತ್ತು ಖಾರ. ಇದು ಬಿಸಿ ಬಿಸಿ ರೈಸ್ ಜೊತೆ ಸವಿತಾ ಇದ್ದರೆ ಒಂದೊಂದು ತುತ್ತು ಅಮೃತಕ್ಕೆ ಸಮಾನವಾಗಿರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಇನ್ಯಾಕೆ ತಡ, ಬನ್ನಿ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಡುಗೆ ಮಾಡ್ತಾ ತಿಳ್ಕೊಂಬರೋಣ. ಮೊದಲಿಗೆ ಶೇಂಗಾ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಬರೋಣ. ಈಗ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ ನಂತರ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಾಗಿ ತಗೊಳ್ತಾ ಇದ್ದೀನಿ, ಯಾಕಂದರೆ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಇದ್ರ ಮೇಲೇ ಫ್ರೆಶ್ ಆಗಿರೋ ಗೋಂಗೂರ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಫ್ರೆಶ್ ಆಗಿತ್ತು, ಹಾಕ್ತಾನೆ ಕಿತ್ಕೊಂಡ್ಬಂದಿದ್ದು. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇತ್ತು. ಇದು ತುಂಬ ಹೊತ್ತು ಬೇಯಿಸ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಈ ಸೊಪ್ಪು ತುಂಬ ಬೇಗನೆ ಬೇಯುತ್ತೆ. ನಾನು ಕರೆಕ್ಟಾಗಿ 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಅಂಟೆಂಟಾಗಿರುತ್ತೆ. ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬೇಗನೆ ತಣ್ಣಗೆ ಆಗುತ್ತೆ ಹಾಗೂ ಇದರಲ್ಲಿರುವ ಅಂಟಿನಂಶ ಕೂಡ ಕಡಿಮೆ ಆಗುತ್ತೆ. ಇದು ಪೂರ್ತಿಯಾಗಿ ತಣ್ಣಗೆ ಆದ ನಂತರ ರುಬ್ಕೋಬೇಕು. ಬಿಸಿ ಬಿಸಿ ಇದ್ದಾಗಲೇ ನಾವು ರುಬ್ಬಿದ್ರೆ, ಮೊದಲೇ ಬಿಸಿಲು ಕಾಲ ಆಗಿರೋದ್ರಿಂದ ಸಾಯಂಕಾಲಕ್ಕೆಲ್ಲ ಇದು ಕೆಡೋ ಚಾನ್ಸಸ್ ಹೆಚ್ಚು ಇರುತ್ತೆ. ತಣ್ಣಗೆ ಆದ ನಂತರ ರುಬ್ಬಿದ್ರೆ 2 ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ. ಈಗ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇವಿಷ್ಟು ಪುಡಿ ಮಾಡಿಕೊಂಡು ಬರೋಣ. ನೀರು ಹಾಕದೆ ಹಾಗೆ ಪುಡಿ ಮಾಡಿಕೊಂಡು ಬರೋಣ. ಈಗ ಇದೇ ಜಾರ್ಗೆ ತಣ್ಣಗೆ ಆದಂತಹ ಗೋಂಗೂರ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ತರಿಯಾಗಿ ರುಬ್ಕೊಂಡು ಬರಬೇಕು. ತುಂಬ ನುಣ್ಣಗೆ ರುಬ್ಬಬಾರ್ದು, ಜಸ್ಟ್ ಒಂದೇ ಒಂದು ಸಲ ಆನ್ ಆಫ್ ಮಾಡಿ ರುಬ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದನೇ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆನಪಿರಲಿ, ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕದೆ ಹಾಗೆ ರುಬ್ಕೋಬೇಕು. ಇದರ ರುಚಿ ಮತ್ತಷ್ಟು ಹೆಚ್ಚು ಆಗಬೇಕಾದ್ರೆ ಇದಕ್ಕೆ ಹಸಿ ಈರುಳ್ಳಿನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಗೋಂಗೂರ ಕಾರಂ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ರುಚಿ ಕೂಡ ಹೆಚ್ಚು ಆಗುತ್ತೆ ಹಾಗೂ 2 ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ. ಹಸಿ ಈರುಳ್ಳಿ ಹಾಕಿರೋದ್ರಿಂದ ಒಗ್ಗರಣೆ ಇಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ 2 ದಿವಸ ಇರಬೇಕು, ಕೆಡಬಾರ್ದು ಅಂದರೆ ಒಗ್ಗರಣೆ ಮಸ್ಟ್ ಅಂಡ್ ಶುಡ್. ಇಷ್ಟೇ ನೋಡಿ, ಬೆರಳು ಚೀಪುವಷ್ಟು ರುಚಿಯಾದ ಮತ್ತೆ ತಿನ್ಬೇಕೆನಿಸುವ ಸೊಗಸಾದ ರುಚಿಯಾದ ಆಂಧ್ರ ಸ್ಟೈಲ್ ಗೋಂಗೂರ ಕಾರಂ ರೆಡಿ ಆಯಿತು. ಇದು ಬಿಸಿ ಬಿಸಿ ರಾಗಿ ಮುದ್ದೆ, ರೈಸ್ ಜೊತೆಗೆ ಸರ್ವ್ ಮಾಡಿ ರುಚಿ ಅದ್ಭುತವಾಗಿರುತ್ತೆ. ಈ ಮಾತು ನಾನು ಹೇಳೋದಲ್ಲ, ತಿಂದ ಮೇಲೆ ನೀವೇ ಹೇಳ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೆ ಒಂದು ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.